ಇವತ್ತಿನ ರೆಸಿಪಿ ಇಡ್ಲಿಗೆ ಏನೇನು ಬೇಕು ಅಂತ ನೋಡೋಣ. ಇಡ್ಲಿ ಜೊತೆ ಸಾಂಬಾರು ಚಟ್ನಿ ಮಾಡಿದ್ದೀನಿ ನೋಡಿರಿ. ಇದನ್ನು ಸೊಸೈಟಿ ಅಕ್ಕಿ ಅಂತಾರೆ. 3 ಗ್ಲಾಸ್ ತೊಗೊಂಡಿದ್ದೀನಿ ನಾನು ಸೊಸೈಟಿ ಅಕ್ಕಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಕಡಲೆಬೇಳೆ, ಮೆಂತ್ಯ 1 ಸ್ಪೂನು, ಮೆಂತ್ಯ ಹಾಕ್ಕೊಂಡಿದ್ದೀನಿ 1 ಸ್ಪೂನು. ನೋಡಿರಿ, ಈ ಗ್ಲಾಸಲ್ಲಿ ನಾನು 4 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದೇ 1 ಗ್ಲಾಸ್ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಇದು ಸಪ್ಪಕ್ಕಿ, 1 ಹಿಡಿಯಷ್ಟು ಹಾಕ್ಕೊಳ್ರಿ, ಇಲ್ಲಾಂದರೆ ಅದರಲ್ಲಿ ಹಾಕ್ಕೊಳ್ರಿ. ನೋಡಿರಿ, ಇದನ್ನು ನಾನು ನೆನೆ ಹಾಕಿದ್ದೀನಿ. 6 ಅವರ್ ನೆನೆ ಹಾಕಬೇಕು ನೋಡಿರಿ. ಚೆನ್ನಾಗಿ 1-3 ಸಲ ವಾಶ್ ಮಾಡಿ ಚೆನ್ನಾಗಿ ಇಸ್ಕಿ ತೊಳೆದು ನೆನೆ ಹಾಕಿದ್ದೀನಿ. ನೆನೆ ಹಾಕ್ಕೊಳ್ರಿ. ಆಮೇಲೆ 1 ಕಪ್ಪು ಅವಲಕ್ಕಿ, ನಾನಿದು ಅವಲಕ್ಕಿ ಆಮೇಲೆ ಸಾಯಂಕಾಲ ನೆನೆ ಹಾಕ್ತೀನಿ, ಅದು ಮಿಸ್ ಆಗೈತೆ ನೋಡಿರಿ. ರುಬ್ಬಿಕ್ಕಿದ್ದೀನಿ ನಾನು, ಒಂದು ಬಾಕ್ಸಲ್ಲಿ ಹಾಕಿ ಓವರ್ ನೈಟ್ ನೆನೆಸಿಕ್ಬೇಕು. ಅದನ್ನು ರುಬ್ಬಿ ಉಪ್ಪಾಕಿ ನೆನೆಸಿಕ್ಕಿದ್ದೀನಿ. ಇವಾಗ ಬೆಳಗ್ಗೆ ನಾನು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಬೇಕು ನೋಡಿರಿ. ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ನಾನು. ಇಲ್ಲಿ ನಮ್ಮ ಚಾನಲ್ ಆಶಾ ಗೌಡ ಯೂಟ್ಯೂಬ್ ಕನ್ನಡ ಬ್ಲಾಗರ್ ಅಂತ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಇವಾಗ ನೋಡಿ, ನಾನು ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ, 1-2 ಚೊಂಬಾಗಷ್ಟು. ಅಲ್ಲಿ ಗೆರೆ ಐತಲ್ಲ, ಆ ಗೆರೆವರೆಗೂ ಹಾಕ್ಕೊಳ್ರಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಅದು ಕೊಟ್ಟಿರ್ತಾರೆ ಮೆಜರ್ಮೆಂಟು, ಅಲ್ಲಿಗೆ ಹಾಕ್ಕೊಳ್ರಿ. ನಾನು ಇವಾಗ ಅಲ್ಲಿಗೆ 3 ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ಕಾಯಕ್ಕೆ ಇಕ್ಕೊತೀನಿ. ಅಷ್ಟೊತ್ತಿಗೆ ನಾನು ಇಡ್ಲಿ ಪಾತ್ರೆಗೆ ಎಲ್ಲ ಎಣ್ಣೆ ಸವರಿಕ್ಕೊತಾ ಇದ್ದೀನಿ ನೋಡಿ. ಇಡ್ಲಿ ಒಳಗೆ ಎಣ್ಣೆ ಸವರಿಕ್ಕೊತಾ ಇದ್ದೀನಿ. ಎಣ್ಣೆ ಸವರಿಕ್ಕೊಳ್ರಿ ಅದಕ್ಕೆ. ಇವಾಗ ಬ್ಯಾಟರ್ ರೆಡಿ ಮಾಡಿದ್ನಲ್ಲ ನೋಡಿರಿ, ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ರಿ ಎಣ್ಣೆನ. ಇವಾಗ ನಾನು ಇಡ್ಲಿ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ನಲ್ಲ, ಅದು ಇವಾಗ ತೋರಿಸ್ತಾ ಇದ್ದೀನಿ ಯಾವ ಥರ ಉಬ್ಬಿದೆ ಅಂತ. ನಾನು ಇಲ್ಲೊಂಚೂರು ಸೋಡಾ ಏನೂ ಹಾಕಿಲ್ಲ, ಇಡ್ಲಿಗೆ ಉಪ್ಪೊಂದು ಹಾಕಿ ಕಲಸಿಕ್ಕಿರೋದಷ್ಟೇ. ನೋಡಿರಿ ಯಾವ ಥರ ಉಬ್ಬಿದೆ ಅಂತ ತೋರಿಸ್ತೀನಿ. ಇಡ್ಲಿ ಅಂತೂ ಎಷ್ಟು ಸ್ಮೂತಾಗಿ ಬರುತ್ತೆ ಅಂದರೆ, ಈ ಮೆಜರ್ಮೆಂಟಲ್ಲಿ ಹಾಕಿದ್ರೆ ಇಡ್ಲಿ ಯಾರು ಮಾಡೋಕ್ಕೆ ಬರಲ್ಲ ಅಂದರೂ ಅವ್ರು ಸಹ ಮಾಡ್ಬೋದು. ಏನು ಸೂಪರಾಗಿ ಬರ್ತೈತೆ ಅಂದರೆ, ನೀವೇ ಒಂದು ಸಲ ಮಾಡಿ ರೆಸಿಪಿನ ಕಮೆಂಟ್ಸ್ ಮಾಡಿರಿ ನೋಡಿರಿ. ಇವಾಗ ನಾನು ಬ್ಯಾಟರ್ ಹಾಕಿದ್ನಲ್ಲ, ಇವಾಗ ಅದನ್ನು ಚೆನ್ನಾಗಿ ಉಪ್ಪು ಹಾಕಿದ್ದೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಇಡ್ಲಿ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಇಡ್ಲಿ ತಟ್ಟೆಗೆ ಹಾಕ್ಕೊಳ್ರಿ ನೋಡಿರಿ. ಇವಾಗ ನಾನು 4 ಉಕ್ಕು ಹಾಕ್ಕೊಂಡಿದ್ದೀನಿ. ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಸಪೋರ್ಟ್ ಮಾಡಿರಿ ನಮಗೂ. ಇದರಲ್ಲಿ ಕುಕ್ಕಿಂಗ್ ಬ್ಲಾಗು, ತಿರ್ಗಿ ಹಳ್ಳಿ ಕಡೆ ಅದೆಲ್ಲ ತೋರಿಸ್ತೀನಿ. ನೋಡಿರಿ, ಇಡ್ಲಿ ಪಾತ್ರೆಗೆ ಅವಾಗ ನೀರು ಹಾಕಿಕ್ಕಿದ್ದೆ ಕಾಯೋಕ್ಕೆ. ಇವಾಗ ನಾನು ಆ ಪ್ಲೇಟ್ನ ಇಕ್ತಾಯಿದ್ದೀನಿ. ನಾನು ಆಲ್ರೆಡಿ ಅವಾಗ ನೀರು ಕಾಯೋಕ್ಕೆ ಇಕ್ಕಿದ್ದೆ, ಇದೆಲ್ಲ ಹಾಕೋಣಷ್ಟೊತ್ತಿಗೆ. ಇವಾಗ ನೋಡಿರಿ ಇಕ್ತಾಯಿದ್ದೀನಿ ನಾನು. ಅದೇ ಥರ ಇನ್ನೂ 2 ಇದ್ದಾವಲ್ಲ, 2ಕ್ಕೂ ಇಕ್ಕೊತೀನಿ ನಾನು. ನೋಡಿರಿ, ಇನ್ನೊಂದು ಇಕ್ಕೊತೀನಿ. ಒಂದೊಬ್ಬೆ ಮಾಡಿಕೊಂಡ್ರೆ 1 ಟ್ರಿಪ್ ನಾಷ್ಟಕ್ಕೆ ಆಗ್ತೈತೆ ನೋಡಿರಿ. ಇವಾಗ ಮುಚ್ತಾ ಇದ್ದೀನಿ. 10 ನಿಮಿಷ ಬೇಯಿಸಿ, ಅದ್ರ ಮೇಲೆ ಜಾಸ್ತಿ ಬೇಯಿಸೋಕೆ ಹೋಗ್ಬೇಡ್ರಿ, 10 ನಿಮಿಷ ಬೇಯಿಸ್ಬೇಕು. ನೋಡಿರಿ ಯಾವ ಥರ ಉಬ್ಬಿದೆ ಇಡ್ಲಿ ಅಂತ. ನೀವು ಹೋಟೆಲಲ್ಲಿ ತಿಂತೀರಲ್ಲ, ಅಷ್ಟು ಸಾಫ್ಟಾಗಿ, ಅಷ್ಟು ಸ್ಪಾಂಜಿಯಾಗಿ ಇರ್ತೈತೆ ಇಡ್ಲಿ. ನೀವು ಒಂದ್ಸಲ ಮನೆಗೆ ಟ್ರೈ ಮಾಡಿರಿ ನೋಡಿರಿ. ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಚೂರು ಸೋಡಾ ಹಾಕಿಲ್ಲ, ಎಷ್ಟು ಮೆತ್ತಗೆ ಬಂದಿದೆ ನೀವೇ ನೋಡಿರಿ. 1 ಸ್ಪೂನ್ ತಗೊಂಡು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಅಷ್ಟು ಸಾಫ್ಟಾಗಿ ಬಂದಿದೆ. ನೋಡಿರಿ, ಸಾಂಬಾರು ರೆಸಿಪಿನ ತೋರಿಸ್ತೀನಿ. ಆಲ್ರೆಡಿ ಚಟ್ನಿ ರೆಸಿಪಿನ ನಾನು ಆಶಾ ಗೌಡ ಕನ್ನಡ ಯೂಟ್ಯೂಬ್ ಬ್ಲಾಗರಲ್ಲಿ ಹಾಕಿದ್ದೀನಿ. ಚಟ್ನಿ ರೆಸಿಪಿನ ನೋಡಿರಿ. ಇಡ್ಲಿ ಸಾಂಬಾರು
ಚಟ್ನಿ ಮಾಡಿದ್ದೀನಿ. ಕಾಂಬಿನೇಷನ್ ಸೂಪರಾಗಿರ್ತೈತಿ. ನೀವು ಒಂದ್ಸಲ ಮನೆಗೆ ಟ್ರೈ ಮಾಡಿರಿ, ಸೂಪರಾಗಿರ್ತೈತೆ ನೋಡಿರಿ. ಇಡ್ಲಿ ಎಷ್ಟು ಸಾಫ್ಟಾಗಿ ಎಷ್ಟು ಸ್ಮೂತಾಗಿ ಬಂದೈತೆ ಅಂದರೆ ಒಂದು 3 ತಿನ್ನೋತ್ತಾಗ 6 ತಿಂತಾರೆ, ಅಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ. ಸಾಂಬಾರು ಜೊತೆ ಅಂತೂ ಸೂಪರಾಗಿದೆ. ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿರಿ, ಯಾವ ಥರ ಇತ್ತು ಅಂತ ಕಮೆಂಟ್ಸ್ ಮಾಡಿರಿ. ಬಾಯ್, ಥ್ಯಾಂಕ್ ಯು.